ಪ್ರತಿ ವರ್ಷದಂತೆ ಈ ವರ್ಷವೂ ಏಪ್ರಿಲ್ 14ರಂದು ಸಂವಿಧಾನ ಶಿಲ್ಪಿ, ವಿಶ್ವರತ್ನ, ಕಾನೂನು ತಜ್ಞ, ಎಲ್ಲ ಜಾತಿಗಳಿಗೆ ಸಂವಿಧಾನ ಮುಖಾಂತರ ಬೆಳಕು ನೀಡಿದಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಹಾರೋಗೇರಿ ಪುರಸಭೆ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ವಿನಾಯಕ ಕರ್ನಾಟಕ ರಾಷ್ಟ್ರೀಯ ಪತ್ರಿಕೆ ಸಂಪಾದಕರಾದ ವಸಂತ ಆಲಕನೂರು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರೋಗೇರಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗುರು ಹಿರಿಯರು, ಚುನಾಯಿತ ಜನಪ್ರತಿನಿಧಿಗಳು ಬಂದು ಅಂಬೇಡ್ಕರ್ ಅವರ ಫೋಟೋ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಲಾಗಿದೆ. ಕರ್ನಾಟಕದ ಹಾಗೂ ಭಾರತದ ಎಲ್ಲ ಜೈ ಭೀಮ್ ಸಹೋದರರು ಹಾಗೂ ಸಹೋದರಿಯರಿಗೆ ತಿಳಿಸುವುದೇನೆಂದರೆ, ಏಪ್ರಿಲ್ 14ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಫೋಟೋ ಪೂಜೆಯನ್ನ ಎಲ್ಲಾ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಹಾಗೂ ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ ಪೂಜೆ ಮಾಡಬೇಕೆಂದು ಆದೇಶ ಇರುತ್ತದೆ. ಜೈ ಭೀಮ್ ಬಂಧುಗಳು ಹಾಗೂ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಮಾಡಬೇಕಿದ್ದು ಇಷ್ಟೇ. ಇಷ್ಟೆಲ್ಲ ಹೇಳಿದ ಮೇಲೆ ಎಲ್ಲಾ ಕಚೇರಿಗಳಲ್ಲಿ ಅಂಬೇಡ್ಕರ್ ಅವರ ಫೋಟೋ ಪೂಜೆ ಮಾಡುತ್ತಾರೆ ಅಥವಾ ಇಲ್ಲವೋ ಎಂಬುದರ ಬಗ್ಗೆ ನಿಗಾ ವಹಿಸಬೇಕು. ಅಂಬೇಡ್ಕರ್ ಅವರ ಸಂವಿಧಾನದ ಅಡಿ ನೀವು ಜನಪ್ರತಿನಿಧಿಗಳು ಆಗಿದ್ದೀರಿ ಎಂಬುದನ್ನು ಅರಿತು ಏಪ್ರಿಲ್ 14ರಂದು ಮಹಾನಾಯಕ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಅವರ ಸಂವಿಧಾನ ಅಡಿ ಜೀವನ ಸಾಗಿಸಬೇಕೆಂದು ವಿನಾಯಕ ಕರ್ನಾಟಕ ರಾಷ್ಟ್ರೀಯ ಪತ್ರಿಕೆ ಸಂಸ್ಥಾಪಕ ವಸಂತ ಆಲಕನೂರು ಹೇಳಿದ್ದಾರೆ. ಜೈ ಭೀಮ್ ವಂದನೆಗಳು. ಏಪ್ರಿಲ್ 14ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಎಲ್ಲ ಕಚೇರಿ, ಸರ್ಕಾರಿ ಕಚೇರಿ, ಅರೆ ಸರ್ಕಾರಿ ಕಚೇರಿ, ಸಂಘ ಸಂಸ್ಥೆಗಳಲ್ಲಿ ಮಾಡಬೇಕೆಂಬ ಪೂಜಾ ಕಾರ್ಯಕ್ರಮ ಮಾಡಬೇಕೆಂಬ ಆದೇಶವಿದ್ದು, ಕೆಲವು ಅಧಿಕಾರಿಗಳು ತಮ್ಮ ಕಚೇರಿಗಳಲ್ಲಿ ಅವರ ಕೆಳದರ್ಜೆಯ ಅಧಿಕಾರಿಗಳು ಪೂಜೆ ಮಾಡಲು ಹಚ್ಚಿ ತಾವು ಯಾವುದೋ ಒಂದು ಕುಂಟು ನೆಪ ಹೇಳಿ ರಜೆ ಹಾಕಿ ಹೋಗುವ ಸನ್ನಿವೇಶಗಳು ಎಲ್ಲ ಕಡೆ ನಡೆಯುತ್ತಿವೆ. ಆದ್ದರಿಂದ ಅಂಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ, ಮಹಾನಗರ ಸಭೆಗಳ ಜನಪ್ರತಿನಿಧಿಗಳು ಇರುತ್ತಾರೆ. ಅದರಲ್ಲಿ ಹೆಚ್ಚಾಗಿ ಮಹಿಳಾ ಜನಪ್ರತಿನಿಧಿಗಳು ಇರುವುದರಿಂದ ಅವರು ಈ ಅಂಬೇಡ್ಕರ್ ಫೋಟೋ ಪೂಜೆಗೆ ಬರದೆ ಅವರ ಸಂಬಂಧಿಕರಾದಂಥ ಗಂಡನು, ಅಣ್ಣನು, ತಮ್ಮನು, ಅಪ್ಪನು ಹೀಗೆ ಬರುತ್ತಿರ್ತಾರೆ. ಅವರ ಜೊತೆಗೆ ಬಂದರೆ, ಅವರ ಮಹಿಳಾ ಜನಪ್ರತಿನಿಧಿಗಳ ಜೊತೆಗೆ ಬಂದರೆ ಏನು ತಪ್ಪಿಲ್ಲ. ಅವರನ್ನು ಮನೆಯಲ್ಲಿ ಬಿಟ್ಟು ಅವರು ಬರುತ್ತಾರೆ, ಅದು ಕಾನೂನು ಬಾಹಿರ. ಜನಪ್ರತಿನಿಧಿಗಳು ಆಗಿದ್ದರಿಂದ ಅವರು ಕಂಪಲ್ಸರಿ ಡಾಕ್ಟರ್ ಅಂಬೇಡ್ಕರ್ ಅವರ ಫೋಟೋ ಪೂಜೆಗೆ ಬರುವಂತೆ ನೋಡಿಕೊಳ್ಳಬೇಕು. ಹಾಗೂ ಈಗ ಜನಪ್ರತಿನಿಧಿಗಳು ಕಮಿಷನ್ಗೆ ಅಷ್ಟೇ ಸೀಮಿತವಾಗದೆ ಇಂಥ ಮಹಾನಾಯಕನ ಫೋಟೋ ಪೂಜೆಗೆ ಪಾಲ್ಗೊಂಡು ಅವರ ಸಂವಿಧಾನದಡಿಯಲ್ಲಿ ಪುನೀತರಾಗಬೇಕೆಂದು